ಆಲೂರು ಪಟ್ಟಣದ ಹೌಸಿಂಗ್ ಬೋರ್ಡ್ ಪ್ರದೇಶದಲ್ಲಿ ಮಹಿಳೆಯೊಬ್ಬರು ತನ್ನ 2 ವರ್ಷದ ಮಗುವನ್ನು ಕೊಂದು ಬಳಿಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಮೃತರನ್ನ ಆಲೂರು ತಾಲೂಕಿನ ಸಿಂಗಾಪುರ ಗ್ರಾಮದ ಅನುಶ್ರೀ ಹಾಗೂ ಅವರ ಪುತ್ರ ಆರ್ಯನ್ ಎಂದು ಗುರುತಿಸಲಾಗಿದೆ. ಅನುಶ್ರೀ ಮತ್ತು ಶ್ರೀನಿವಾಸ್ ಅವರು ಸುಮಾರು 5 ವರ್ಷಗಳ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ದರು. ದಂಪತಿ ತಮ್ಮ ಮಗುವಿನೊಂದಿಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದು 2 ತಿಂಗಳ ಹಿಂದೆ ಆಲೂರಿಗೆ ಬಂದು ಹೌಸಿಂಗ್ ಬೋರ್ಡ್ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ಶ್ರೀನಿವಾಸ್ ಖಾಸಗಿ ಫೈನಾನ್ಸ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದೆ. ಅನುಶ್ರೀ ಅವರು ತಮ್ಮ 2 ವರ್ಷದ ಮಗ ಆರ್ಯನನ್ನ ಕೊಂದು ಬಳಿಕ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಘಟನೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಮಾಹಿತಿ ತಿಳಿದು ಸ್ಥಳಕ್ಕೆ ಆಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಏನಾಯಿತು ಅಂತ ಅವ್ರ ಮನೆಯವರೆಲ್ಲರೂ ಗೊತ್ತು. ನನ್ನ ಜಗಳ ನನ್ನ ಅವಳ ವಿಷಯದಲ್ಲಿ ಯಾಕೆಂದರೆ ನನ್ನ ತಾಯಿ ಮಾತಾಡಿಸ್ಬಾರ್ದು, ಅವ್ರಿಗೆ ಅಕ್ಕನ ಜೊತೆ ಮಾತಾಡಬಾರ್ದು ಅಂತ ನಾನು ಎಷ್ಟೋ ಸಲ ಅವ್ರ ಜೊತೆ ಮಾತು ಕೊಟ್ಟಿದ್ದೀನಿ. ಇವಾಗ ರೀಸೆಂಟಾಗಿ ಒಂದು 6 ತಿಂಗಳಿಂದ ನಮ್ಮ ಅಮ್ಮನ ಮಾತಾಡಿಸ್ತಿದ್ದೀನಿ. ಇಲ್ಲಿ ಹಾಸನಕ್ಕೆ ಬಂದು ಅಕ್ಕನ ಮಕ್ಕಳು ಮಾತಾಡಿಸ್ತೀನಿ. ಅದು ಮಕ್ಕಳು ಮಾತಾಡ್ಸಿಲ್ಲ, ಎಲ್ಲರ ಸಿಕ್ತಾಗ ಮಾತಾಡ್ತೀನಿ. ಮನೆ ಈ ಮಂಗಳವಾರ ಎಲ್ಲಿ ಬೆಂಗಳೂರಿಗೆ ಬೆಂಗಳೂರಲ್ಲಿ ಎಲ್ಲಿದ್ರು ಏನಂತ ನನ್ನ ನಂಬರ್ ಬ್ಲಾಕ್ ಮಾಡಿದ್ರು, ವಾಟ್ಸಪ್ ಬ್ಲಾಕ್ ಮಾಡಿದ್ರು. ಇದೆಲ್ಲ ಹಿಂಗೆ ಮಾಡ್ತಿದ್ದಾಳೆ ಅಂತ ನನಗೆ ಹೇಳಿದ್ರು. ಇದಕ್ಕಿಂತ ಮುಂಚೆ ಲಾಸ್ಟು ಹೋದ ತಿಂಗಳಲ್ಲಿ ಒಂದ್ಸಲ ಮಂಗಳೂರಿಗೆ ಹೋಗಿದ್ದೆ. ಮಂಗಳೂರಿಗೆ ಅವಾಗ ಹೋಗಿ ನಾವೇ ಕರ್ಕೊಂಡ್ಬಂದೆ. ಅವಾಗ ದೊಡ್ಡಮ್ಮನ ಮಗ ನಾನು ಕರ್ಕೊಂಡ್ಬಂದು ಯಾಕೆ ಹಿಂಗೆ ಮಾಡ್ತೆ ಅಂತ ಕೇಳೋ ಹೊತ್ತಿಗೆ ನಮ್ದು ಅಂದ್ಬಿಟ್ಟು ಇರೋಕ್ಕಾಗಲ್ಲ ಅಂತ ಇಷ್ಟ. ರೀಸನ್ ಏನು ಅಂದರೆ ಇರೋಕ್ಕಾಗಲ್ಲ ಅಷ್ಟೇ. ಅದಾದಮೇಲೆ ಊರಲ್ಲೂ ಇನ್ಫಾರ್ಮ್ ಮಾಡಿದ್ರು. ಅದಾದಮೇಲೆ ಮತ್ತೆ ಇನ್ನೊಂದು ವಾರ ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋದ್ರು. ಅವ್ರ ಮನೆಯವರಿಗೆಲ್ಲ ಇಂಟಿಮೇಟ್ ಮಾಡ್ತಿದ್ರು. ಅವ್ರ ಮನೆಯವ್ರು ಅವ್ರ ಅಮ್ಮನ ವಾಪಸ್ ನಿಮ್ಗೆ ಗೊತ್ತ ಬಂದಾದ್ಮೇಲೆ ನನಗೆ ಫೋನ್ ಮಾಡಿದ್ರು. ಏನು ಹಿಂಗೆ ಮಾಡ್ತಿದ್ದೆ? ಇಲ್ಲ ನನಗೆ ಹೋಗ್ತೀನಿ. ಸರಿ ನಿಮ್ಮ ಇಷ್ಟ, ಏನು ಮಾಡೋಕ್ಕಾಗಲ್ಲ, ಹೋಗಿ ಮಕ್ಕಳು ನೀವು ನಿಮ್ಗೆ ಗೊತ್ತಾಗಿದೆ ವಿಷಯ. ನಂಗೆ ಹೆಂಗೆ ಗೊತ್ತಾಯ್ತಂದ್ರೆ ಬೆಳಿಗ್ಗೆ ಮಧ್ಯಾಹ್ನನೇ ಫೋನ್ ಮಾಡಿದ್ರು ನನಗೆ. ಅಂದರೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಒಂದೊಂದು ಸತಿ ಹೇಳೋದು, ಹೋಗ್ತೀನಿ ಅನ್ನೋದು, ಒಂದೊಂದು ಸತಿ ಏನಾರು ಮಾಡ್ಕೊತೀನಿ ಅಂತ ಹೇಳೋದು, ಬೇಗ ಬಾ ಅಂತಲೇ ಹೇಳಿದ್ರು. ನಾನು ಆದರೂ ಇವತ್ತು ಡೈಲಿ 7:30 8 ಗಂಟೆ 5:30 ಹಿಂದೆ ಈ ಥರ ನಂಗೆ ಬೆಂಗಳೂರಲ್ಲೇ 2-3 ಸತಿ ಮಾಡಿದ್ದೆ, ಇದೇ ರೀತಿ ಮಾಡಿದ್ದೆ. ಮತ್ತು ಹಿಂಗೆ ಏನಾದ್ರು ಚಿಕ್ಕಪುಟ್ಟ ವಿಷಯ ಆದರೆ ನಮ್ಮ ಮನೇಲಿ ಇರೋಕ್ಕಾಗ್ತಲ್ಲ, ಇದಕ್ಕಿಂತ ಅಂದರೆ ಬೆಂಗಳೂರಲ್ಲೂ ನಾನು ಇದಕ್ಕೆ ಇವತ್ತು ಕಾಮನಲ್ಲ ಅಂತ ಅವಳು ಫೋನ್ ಮಾಡಿ ಇಟ್ಟಿದ ತಕ್ಷಣ ಅವ್ರ ಅಣ್ಣ ಇನ್ಫಾರ್ಮ್ ಮಾಡಿದ್ರು, ಹಿಂಗೆ ಮಾಡ್ತಿದ್ದಾಳೆ. ಸೊ ಹಿಂಗೆ ಮಾಡೋದು ನಮ್ಮ ಜೀವನದಲ್ಲಿ ಇರೋಕ್ಕಾಗಲ್ಲ, ಬಾ ಮನೆಗೆ ಊರಲ್ಲಿ 4 ಜನ ಬಂದು ಹಿಂಗಿದು ಬೆಂಗಳೂರಿಂದ ಬಂದಿದ್ದಾಳೆ, 4 ಜನ ಕರ್ಕೊಂಡ್ಬಂದ್ಬಿಟ್ಟು ಅವ್ಳು ಡಿಸಿಷನ್ ಏನೋ ಕೇಳೋಣ, ಇದ್ದರೆ ಇರಲಿ, ಹೋದರೆ ಹೋಗಿ, ಪಾಪ ಏನೂ ಮಾಡೋಕ್ಕಾಗಲ್ಲ, ಹಿಂಸೆ ಮೇಲೆ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರ ಅಣ್ಣಗೆ ಮಧ್ಯಾಹ್ನ ಇನ್ಫಾರ್ಮ್ ಮಾಡಿದ್ರು. ಆಮೇಲೆ ನಮ್ಮ ಡ್ಯೂಟಿಯಿಂದ ಬಂದ ಮಾಡಿದ್ರೆ ಇನ್ಸಿಡೆಂಟ್ ಆಗಿತ್ತು.